ಮೋಸ್ಟ್ಲಿ ಇವತ್ತಂತೂ ಲಕ್ಷ್ಮೀ ದೇವಿಗೆ ಯಾರ ಮನೆಗೆ ಹೋಗ್ಲಿ ಯಾರ ಮನೆಗೆ ಬಿಡ್ಲಿ ಅಂತ ಫುಲ್ ಕನ್ಫ್ಯೂಸ್ ಆಗಿರುತ್ತೆ ಅನ್ಸುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಲಕ್ಷ್ಮೀ ದೇವಿ ಬೆಳಗ್ಗೆ ಎಲ್ಲರ ಮನೆಗೂ ಹೋಗಿ ಬರಲಿ ಅಂತ ನಾನು ಸ್ವಲ್ಪ ನಿಧಾನಕ್ಕೆ ಹಬ್ಬ ಮಾಡೋಣ ಅಂತ ಸ್ಲೋ ಆಗಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೆ. ಫಸ್ಟು ಮನೆಯೆಲ್ಲ ನೀಟಾಗಿ ಗುಡಿಸ್ಕೊಂಡು ಒರೆಸ್ಕೊಂಡು ಅದಾದ್ಮೇಲೆ ಸೀದಾ ನಮ್ಮ ಪಯಣ ಅಡುಗೆ ಮನೆ ಕಡೆಗೆ. ಇವತ್ತು ಸಿಂಪಲ್ ಮೆನ್ಯೂ. ನಾನು ಈ ಕಡೆ ಅಡುಗೆ ಮಾಡೋಷ್ಟ್ರೊಳಗಡೆ ನಮ್ಮ ಮನೆಯವ್ರು ಸ್ವಲ್ಪ ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಟ್ರು. ಇನ್ನೊಂದು ಕಡೆ ನಂದು ಅಡುಗೆ ಕೆಲಸ ಕೂಡ ಬೇಗ ಮುಗೀತು ಅಂತ ಹಣ್ಣು ಎಲ್ಲ ಜೋಡಿಸಿಟ್ಟು ನಾನು ಸೀರೆ ಹಾಕೊಂಡು ರೆಡಿ ಆದೆ. ಅಷ್ಟರಲ್ಲಿ ನಮ್ಮ ಮನೆಯವರು ನನಗೆ ಮುಡ್ಕೊಳ್ಳೋಕೆ ಅಂತ ಹೂವು ತಗೊಂಬಂದ್ರು. ನೆನ್ನೆನೆ ಹೇಳ್ತಾ ಇದ್ರು, ಇವತ್ತು ನಾನೇ ನಿನ್ಗೆ ಹೂವು ಎಲ್ಲ ಮುಡಿಸಿ ಅರ್ಶಿನ ಕುಂಕುಮ ಇಡ್ತೀನಿ ಅಂತ. ಅವ್ರ ಆಸೆ ಅಂತಾನೆ ಅವ್ರ ಕೈಲೇ ಹೂವು ಎಲ್ಲ ಮುಡಿಸ್ಕೊಂಡು ಅರ್ಶಿನ ಕುಂಕುಮ ಇಕ್ಕಿಸ್ಕೊಂಡಿದ್ದಾಯ್ತು. ಇನ್ನೊಂದ್ ಕಡೆ ಅವರು ಕೂಡ ರೆಡಿ ಆಗಿದ್ರು. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ನೈವೇದ್ಯಕ್ಕೆಲ್ಲ ತಟ್ಟೆಗೆ ತುಂಬಿಕೊಂಡು ಹಂಗೆ ನಮ್ಮ ಮನೆಯವ್ರ ಹತ್ರ ಕಂಕಣ ಕಟ್ಟಿಸ್ಕೊಂಡು ದೀಪ ಎಲ್ಲ ಹಚ್ಕೊಂಡು ಪೂಜೆ ಮಾಡೋಣ ಅಂತ ಶುರು ಮಾಡ್ಕೊಂಡೆ. ಮೋಸ್ಟ್ಲಿ ಇವತ್ತಂತೂ ಲಕ್ಷ್ಮೀ ದೇವಿ ಅವ್ರಿಗೆ ಫುಲ್ ಕನ್ಫ್ಯೂಸ್ ಆಗಿರುತ್ತೆ ಅನ್ಸುತ್ತೆ, ಯಾರ ಮನೆಗೆ ಹೋಗ್ಲಿ ಯಾರ ಮನೆಗೆ ಬಿಡ್ಲಿ ಅಂತ. ಯಾಕಂದ್ರೆ ಎಲ್ರು ಮನೇಲೂ ಸಾಂಗ್ ಹಾಕೊಂಡು ಲಕ್ಷ್ಮೀ ಬಾರಮ್ಮ ಅಂತ ಕರ್ದಿದ್ದೇ ಆಗ್ಬಿಟ್ಟಿದೆ. ಅದಕ್ಕೆ ಜೊತೆಗೆ ನಾನು ಏನು ಹೊರ್ತಲ್ಲ, ನಾನು ಕೂಡ ಲಕ್ಷ್ಮೀ ಬಾರಮ್ಮ ಅಂತ ಸಾಂಗ್ ಹಾಕೊಂಡೆ ಪೂಜೆ ಮಾಡಿದ್ದಾಯ್ತು. ಇನ್ನೊಂದ್ ಕಡೆ ನಮ್ ಸಾಹೇಬ್ರು ನನ್ ಪೂಜೆ ಆದ್ಮೇಲೆ ಅವರು ಕೂಡ ಪೂಜೆ ಎಲ್ಲ ಮುಗಿಸಿ ನೈವೇದ್ಯ ಎಲ್ಲ ಮಾಡಾದ್ಮೇಲೆ ಚೈನ್ ಇದ್ರು ಹಾಕೊಂಡಿಲ್ಲ ಅಂತ ನೆನ್ಪಾಯ್ತು. ಸೀರಿಯಲ್ ಕುತ್ಕೊಂಡು ಹಾಕೊಳಕ್ ಆಗಲ್ಲ ಅಂತ ನಮ್ ಸಾಹೇಬ್ರೆ ಹಾಕೊಟ್ರು. ಇನ್ನು ಅದಾದ್ಮೇಲೆ ಇಬ್ರು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ವಲ್ಲ ಅಂತ ಸೀದಾ ತಿಪ್ಟೂರಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಲಾಸ್ಟ್ ಇಯರ್ ಸಂಜೆ ಟೈಮ್ ಹೋಗಿದ್ವಿ ದೇವಸ್ಥಾನಕ್ಕೆ, ತುಂಬಾ ಜನ ಇದ್ರು. ಹಾಗಾಗಿ ಮಧ್ಯಾಹ್ನನೇ ಹೋಗಿ ಪೂಜೆ ಮುಗಿಸ್ಕೊಂಡ್ ಬರೋಣ ಅಂತ ಹೊರಟ್ವಿ. ಇವಾಗ ಏನ್ ಅಷ್ಟೊಂದು ರಶ್ ಇರ್ಲಿಲ್ಲ, ಆರಾಮ್ಸೆ ದರ್ಶನ ಆಗೋಯ್ತು. ಹಂಗೇನೆ ಅಮ್ಮನ ಅಲಂಕಾರ ನೋಡೋಕೆ 2 ಕಣ್ಣು ಸಾಲ್ತಾ ಇರ್ಲಿಲ್ಲ. ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ಅಲ್ವಾ. ಹಂಗೇನೆ ಚಿಕ್ಕಮ್ಮಂಗೂ ಕೂಡ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಇನ್ನು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದರ್ಶನ ಮಾಡ್ಕೊಂಡು ಪ್ರಸಾದನೆಲ್ಲ ತಗೊಂಡು ಮನೆ ಕಡೆ ಬಂದ್ವಿ. ಆಲ್ರೆಡಿ ಹೊಟ್ಟೆ ತಾಳ ಹಾಕಕ್ ಶುರು ಆಗಿತ್ತು ಅಂತ ನಮ್ಮ ಸಾಹೇಬ್ರು ಬಂದವ್ರೆ ಊಟ ಕೂತ್ಕೊಂಡ್ರು. ಇನ್ನಿಬ್ರು ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಎಲ್ಲ ಮಾಡಿದ್ವಿ. ನಮ್ಮ ಮನೆಯವ್ರು ಏನೋ ಕೆಲಸ ಇದೆ ಅಂತ ಸ್ವಲ್ಪ ಹೊರಗಡೆ ಹೋದ್ರು. ಇವತ್ತು ನನ್ಗೇನೆ ಯಾಕೋ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೀನಿ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಅಂತ ನಾನೇ ನನ್ನನ್ನ ಎಷ್ಟಲ್ಲಿ ನೋಡ್ಕೊಂಡೋ ಗೊತ್ತಿಲ್ಲ. ಇನ್ನು ಅದೇ ಗ್ಯಾಪ್ ಅಲ್ಲಿ ಜೋರ್ ಮಳೆ ಶುರು ಆಯ್ತು. ಹಂಗೆ ನೋಡ್ತಾ ನೋಡ್ತಾ ಸಂಜೆ ಕೂಡ ಆಗೋಯ್ತು ಅಂತ ಬಾಕ್ಲು ಪೂಜೆ ಮಾಡ್ಕೊಳ್ಳೋಣ ಅಂತ ಬಾಕ್ಲಿಗೆ ನೀರ್ ಹಾಕಿ ಇನ್ನೊಂದ್ ಕಡೆ ದೀಪ ಎಲ್ಲ ಹಚ್ಚಿ ಪೂಜೆನ ಮುಗಿಸ್ಕೊಂಡೆ. ಹಂಗೇನೆ ಕುಂಕುಮ ಕರ್ದು ಬರೋಣ ಅಂತ ಸ್ವಲ್ಪ ಜನ ಕುಂಕುಮ ಕರೆದು ನಾನು ಹೋಗಿ ಕುಂಕುಮ ಎಲ್ಲ ತಗೊಂಡು ಮನೆಗೆ ಬಂದು ನಾಳೆ ಲಾಸ್ಟ್ ಎಕ್ಸಾಮ್ಗೆ ಓದ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಈ ಬ್ಲಾಗ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.